ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಸೈನ್ಸ್ ಪಾರ್ಟ್ 1ನಲ್ಲಿ 8th ಚಾಪ್ಟರ್ನ ನಾವು ಸ್ಟಡಿ ಮಾಡೋಣ. ಸೊ ಇದು ಭಾಳ ಈಸಿ ಇರುತ್ತೆ. PC ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಕರ್ನಾಟಕದಲ್ಲಂತೂ ಈ ಎಲ್ಲ ಚಾಪ್ಟರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಈ ಸೀರೀಸ್ ಏನು ನಡೀತಾ ಇದೆ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಇದಾದಮೇಲೆ ನಿಮಗೆ ಬೇಕಂದರೆ ಒಂದು ಸತಿ ಕ್ಲಾಸ್ ಟೆಕ್ಸ್ಟ್ ಬುಕ್ ಏನಿದೆ 8th ಟೆಕ್ಸ್ಟ್ ಬುಕ್, ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ಇವತ್ತಿನ ಟಾಪಿಕ್ ಏನಿದೆ, ಬಲ ಮತ್ತು ಒತ್ತಡ. ಇದು ಯಾವುದೇ ನಿಮಗೆ ಪದಗಳು ಇಂಗ್ಲೀಷ್ನಲ್ಲಿ ಬೇಕಂದರೆ ಇದು ಲಾಸ್ಟ್ನಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ನಾವು ಲಾಸ್ಟ್ನಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇವಾಗ ನಾವು ಇಲ್ಲಿ ಏನಿದೆ ಅದನ್ನು ಓದ್ಕೊಂಡು ಹೋಗೋಣ. ವಸ್ತುಗಳು ಹೇಗೆ ಚಲಿಸುತ್ತವೆ ಎಂಬುದನ್ನು ನೀವು 7ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ನೀವು 7ನೇ ತರಗತಿ ಮುಗ್ದೋಗಿದೆ ನಿಮ್ಮದು ಅಲ್ವಾ. ನೀವೆಲ್ಲ PC ರೆಡಿ ಆಗ್ತಾ ಇದ್ದೀರಾ, PSI ರೆಡಿ ಆಗ್ತಾ ಇದ್ದೀರಾ. 7ನೇ ತರಗತಿ ಮುಗ್ದಿದೆ, ನಿಮಗೆ ವಸ್ತು ಹೇಗೆ ಚಲಿಸುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇದರಲ್ಲಿ ಏನಿದೆ ನಿಮಗೆ ಕಷ್ಟ ಹೇಳಿ, ನಾನು ಹೇಳ್ಕೊಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಒಂದು ವಸ್ತುವು ಇನ್ನೊಂದು ವಸ್ತುವಿಗಿಂತ ವೇಗವಾಗಿ ಚಲಿಸುತ್ತಿದೆ ಎಂಬುದನ್ನು ನೀವು ಹೇಗೆ ನಿರ್ಧರಿಸ್ತೀರಾ ಎಂಬುದು ನೀವು ನೆನಪಿಸಿಕೊಳ್ಳುವಿರಾ? ಒಂದು ವಸ್ತುವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವು ಏನನ್ನ ಸೂಚಿಸುತ್ತದೆ? ನೆಲದ ಮೇಲೆ ಉರುಳುವ ಚೆಂಡಿನಂತಹ ವಸ್ತು ಕ್ರಮೇಣ ತನ್ನ ಚಲನೆಯ ಗತಿಯನ್ನು ನಿಧಾನಗೊಳಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಅದು ಯಾವುದೇ ರೀತಿ ನೋಡಿ, ಒಂದು ರೌಂಡ್ ಬಾಲ್ ಏನಾದರೂ ಎಸಿತೀರಾ ನೀವು, ಅಥವಾ ರೋಲಾಗಿ ಹೋಗ್ತಾ ಇದೆ ಅಂದರೆ ಇಷ್ಟು ದೂರ ಹೋಗುತ್ತೆ. ಆ್ಯಂಡ್ ಇಷ್ಟು ದೂರ ಹೋದ್ಮೇಲೆ ಇಲ್ಲಿಗೆ ಒಂದು ಕಡೆ ಬಂದು ಅದು ಸ್ಟಾಪ್ ಆಗಲೇಬೇಕು. ಇಲ್ಲಿ ನಿಲ್ಲುತ್ತೆ, ಇಲ್ಲಾಂದರೆ ಇಲ್ಲಿ ನಿಲ್ಲುತ್ತೆ. ಒಂದಲ್ಲ ಒಂದು ಕಡೆ ಬಂದು ಅದು ಸ್ಟಾಪ್ ಆಗಲೇಬೇಕು ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೆಲವೊಮ್ಮೆ ಇದು ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸಬಹುದು. ಅಂದರೆ ಇದು ಹಿಂಗೆ ಹೋಗ್ತಾ ಇದೆ ಅಂದರೆ ಇದು ನೀವು ಈ ಕಡೆಯಿಂದ ನೀವು ಎಸಿತೀರಾ ಅಂದರೆ ಬಾಲ್ ಈ ಕಡೆಗೆ ಹೋಗಿರ್ಬೋದು, ಇಲ್ಲ ಈ ಕಡೆ ಹೋಗ್ಬೋದು, ಇಲ್ಲ ಈ ಕಡೆ ಹೋಗ್ಬೋದು, ಅದು ಎಲ್ಲಾದರೂ ಹೋಗ್ಬೋದು, ಅದ್ರ ದಿಕ್ಕನ್ನು ಬದಲಾಯಿಸ್ಬೋದು. ಇದು ಇನ್ನು ಕೆಲವೊಮ್ಮೆ ಚೆಂಡು ನಿಧಾನಗೊಳ್ಳುವುದರ ಜೊತೆಗೆ ತನ್ನ ದಿಕ್ಕನ್ನು ಬದಲಿಸುವ ಸಾಧ್ಯತೆ ಇದೆ. ಒಂದು ವಸ್ತುವಿನ ಚಲನೆ ನಿಧಾನಗೊಳ್ಳುವಂತೆ ಅಥವಾ ವೇಗವಾಗುವಂತೆ ಅಥವಾ ವಸ್ತು ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸುವಂತೆ ಮಾಡುವುದು ಯಾವುದು ಎಂಬುದು ಅದು ಯಾವ ಫೋರ್ಸ್ ಅದ್ರ ಮೇಲೆ ಆಗ್ತಿದೆ ಅನ್ನೋದು ನಿಮಗೆ ಅಚ್ಚರಿಯಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆನ್ಸರ್, ನಿಮ್ಮ ದಿನನಿತ್ಯದ ಕೆಲವು ಅನುಭವಗಳನ್ನು ನಾವು ನೆನಪಿಸ್ಕೊಳ್ಳೋಣ. ಅಂದರೆ ನಮ್ದು ಏನಿದೆ ದಿನನಿತ್ಯದ ಅನುಭವಗಳು, ಅದನ್ನು ನೆನಪಿಸ್ಕೊಳ್ಳೋಣ. ಈ ಬಲ ಮತ್ತು ಒತ್ತಡ, ಅದ್ರ ಬಗ್ಗೆ ನಮಗೆ ಡೈಲಿ ಲೈಫ್ನಲ್ಲಿ ಏನಾಗುತ್ತೆ ಅದನ್ನು ನೋಡೋಣ. ಇದೇ ಡೈಲಿ ಲೈಫ್ ಸೈನ್ಸು. ಒಂದು ಫುಟ್ಬಾಲ್ ಏನಿದೆ ಚಲಿಸುವಂತೆ ಮಾಡಲು ನೀವೇನು ಮಾಡ್ತೀರಾ? ಚಲಿಸುತ್ತಿರುವ ಚೆಂಡು ವೇಗವಾಗಿ ಚಲಿಸುವಂತೆ ನೀವೇನು ಮಾಡುವಿರಿ? ಗೋಲ್ ಕೀಪರ್ ಚೆಂಡನ್ನು ಹೇಗೆ ತಡೆಯುತ್ತಾರೆ? ಹಾಕಿ ಆಟಗಾರನು ಹಾಕಿ ದಂಡದ ಹೊಡೆತದಿಂದ ಚೆಂಡಿನ ದಿಕ್ಕನ್ನು ಹೇಗೆ ಬದಲಿಸ್ತಾನೆ? ಸೊ ಬ್ಯಾಟ್ಸ್ಮನ್ನ ಹೊಡೆತದಿಂದ ಚೆಂಡನ್ನು ಕ್ಷೇತ್ರ ರಕ್ಷಕರು ಹೇಗೆ ತಡೆಯುತ್ತಾರೆ? ಈ ಎಲ್ಲ ಸಂದರ್ಭಗಳಲ್ಲೂ ಚೆಂಡನ್ನು ವೇಗವಾಗಿ ಅಥವಾ ನಿಧಾನವಾಗಿ ಚಲಿಸುವಂತೆ ಮಾಡಲಾಗಿದೆ, ಅಥವಾ ಅದರ ಚಲನೆಯ ದಿಕ್ಕನ್ನು ಬದಲಾಯಿಸಲಾಗಿದೆ. ಸೊ ಯಾವುದೋ ಒಬ್ಬ ಹಾಕಿ ಪ್ಲೇಯರ್, ನೀವು ರನ್ನಿಂಗಿಗೆ ಹೋಗ್ತೀರಾ ಅಲ್ವಾ, ನೀವೆಲ್ಲ ಪೊಲೀಸ್ ರೆಡಿ ಆಗ್ತಾ ಇದ್ದೀರಾ ಅಂದರೆ ನೀವು ರನ್ನಿಂಗಿಗೆ ಹೋಗ್ತೀರಾ, ಸ್ಟೇಡಿಯಮ್ಮಿಗೆ ಹೋಗ್ತೀರಾ, ಅಲ್ಲಿ ನಡೀತಾ ಇರುತ್ತೆ ಸ್ಪೋರ್ಟ್ಸ್, ಮಾರ್ನಿಂಗ್ ಟೈಮ್ನಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಗೋಲ್ ಕೀಪರ್ ಏನು ಮಾಡ್ತಾ ಇರ್ತಾರೆ, ಚೆಂಡನ್ನು ತಡೆಯೋದಕ್ಕೆ ಯಾವ ಪ್ರೆಷರ್ ಹಾಕ್ತಾರೆ. ಆ್ಯಂಡ್ ಹಾಕಿ ಆಟಗಾರರು ಹಾಕಿ ಕೂಡ ಆಡ್ತಾ ಇರ್ತಾರೆ, ಅವರು ಯಾವ ದಿಕ್ಕಿಗೆ ಚೆಂಡನ್ನು ಹಾಕಬೇಕು ಅನ್ನೋದು ಅವರು ಹೇಗೆ ಅದು ಯಾವ ಫೋರ್ಸಲ್ಲಿ ಬದಲಾಯಿಸುತ್ತೆ, ಇದೆಲ್ಲ ಇಲ್ಲಿ ಡಿಸ್ಕಸ್ ಆಗ್ತಾಯಿದೆ. ಸೊ ನೆಕ್ಸ್ಟ್, ಚೆಂಡು ಒದ್ದಾಗ, ತಳ್ಳಿದಾಗ, ಎಸೆದಾಗ, ಹೊಡೆದಾಗ ಚೆಂಡಿನ ಮೇಲೆ ಬಲ ಪ್ರಯೋಗವಾಗಿದೆ ಎನ್ನುತ್ತೇವೆ. ಹಾಗಾದರೆ ಬಲ ಎಂದರೇನು? ವಾಟ್ ಈಸ್ ಫೋರ್ಸ್? ಬಲ ಅಂದ್ರೇನು? ಇದನ್ನು ಪ್ರಯೋಗಿಸಲ್ಪಟ್ಟ ವಸ್ತುಗಳ ಮೇಲೆ ಇದು ಎಂಥ ಪರಿಣಾಮ ಉಂಟು ಮಾಡುತ್ತದೆ? ಇಂತಹ ಎಲ್ಲ ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ ಸಿಗುತ್ತೆ. ನಿಮಗೆ ಇದು ಓದಿದ ಮೇಲೆ ಇನ್ಯಾವುದೇ ರೀತಿ ಬೇರೆ ಬುಕ್ಸ್ಗಳು ಓದೋ ಅವಶ್ಯಕತೆ ಇಲ್ಲ. ಬಟ್ ಇದ್ರದ್ದು ನೀವು ಅಪ್ಲಿಕೇಶನ್ಸ್ನ ನೋಡ್ಕೋಬೇಕಾಗುತ್ತೆ, ಅದು ನಿಮಗೆ ಬೇರೆ ಬೇರೆ ಸೋರ್ಸ್ಗಳಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಬಲ ತಳ್ಳು ಅಥವಾ ಎಳೆ. ಸೊ ಆಯ್ದುಕೊಳ್ಳುವುದು, ತೆರೆಯುವುದು, ಮುಚ್ಚುವುದು, ಒದೆಯುವುದು, ಬಾರಿಸುವುದು, ಎತ್ತುವುದು, ಹೊಡೆಯುವುದು, ತಳ್ಳುವುದು, ಎಳೆಯುವುದು ಇತ್ಯಾದಿ ಕ್ರಿಯೆಗಳನ್ನು ಸೂಚಿಸುವ ಪದಗಳನ್ನು ಕೆಲವು ಕೆಲಸಗಳನ್ನು ಸೂಚಿಸಲು ಬಳಸ್ತೇವೆ. ಇವಾಗ ಡೋರ್ ಮುಚ್ಚಪ್ಪ ಅಂತೀವಿ ನಾವು, ಅದನ್ನು ಒದ್ದಾಕಪ್ಪ, ಒಂದು 4 ಬಾರ್ಸು, ತೆರಿಯಪ್ಪ ಡೋರು. ನೆಕ್ಸ್ಟು ಆ ಡೋರ್ ತಳ್ಳಪ್ಪ ಅಂತ ಹೇಳ್ತೀವಿ ನಾವು, ಡೋರ್ ತಳ್ಳಪ್ಪ.
ಇದು ಎಳಿಯಪ್ಪ, ಈ ವಸ್ತುನ ಎಳೆದ್ಬಿಟ್ಟು ಆ ಕಡೆ ಇಡಪ್ಪ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಈ ಕ್ರಿಯೆಗಳು ಚಲನೆಯಲ್ಲಿರುವ ವಸ್ತುವಿನ ಸ್ಥಿತಿಯಲ್ಲಾಗುವ ಬದಲಾವಣೆಯ ಸಾಮಾನ್ಯ ಪರಿಣಾಮಗಳು. ಈ ಎಲ್ಲ ಕ್ರಿಯೆಗಳನ್ನು ಒಂದು ಅಥವಾ ಹೆಚ್ಚಿನ ಕ್ರಿಯೆಗಳಿಂದ ಬದಲಾಯಿಸಬಹುದೇ, ನಾವು ಕಂಡುಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಗೋಲ್ ಕೀಪರ್ ಹೇಗೆ ತಡೀತಾರೆ, ಈ ಗೋಲ್ ಕೀಪರ್ ಹೇಗೆ ತಡೀತಾ ಇದ್ದಾರೆ ಇದನ್ನು ನೋಡಿ. ಆ್ಯಂಡ್ ಇಲ್ಲಿ ಹಾಕಿ ಆಡೋರು ಹೇಗೆ, ಆ್ಯಂಡ್ ಕ್ರಿಕೆಟ್ನಲ್ಲಿ ಬಾಲ್ ಹೇಗೆ ಕ್ಯಾಚ್ ಹಿಡಿತಾರೆ, ಇದೆಲ್ಲ ನೀವು ನೋಡಿ. ಸೊ ಸಿಕ್ಸ್ತ್ ಈ ರೀತಿ ಸ್ವಲ್ಪ 8th 9th 10th ಓದೋದ್ರಿಂದ ನಿಮಗೆ ಈ ಚಿತ್ರಗಳಿಂದ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ. ನೋಡಿ, ಗೋಲ್ ಕೀಪರ್ ಚೆಂಡನ್ನು ತಡೆಯುತ್ತಿರುವುದು ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಕಿ ಆಟಗಾರ ಚೆಂಡನ್ನು ಹೊಡೆಯುತ್ತಿರುವುದು ಇಲ್ಲಿ ತೋರಿಸ್ತಿದ್ದಾರೆ. ಕ್ಷೇತ್ರ ರಕ್ಷಕನು ಚೆಂಡನ್ನು ತಡೆಯುತ್ತಿರೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಇದು ಚಟುವಟಿಕೆ ಇದೆ, ನಿಮಗೆ ಬೇಕಾದರೆ ಅದು ಓದ್ಕೊಳ್ಳಿ. ಸೊ ಅಷ್ಟೊಂದೆಲ್ಲ ತೀರಾ ಬೇಸಿಕ್ಕು ಕೂಡ ಹೋಗಬಾರ್ದು. ಈ ರೀತಿ ಪೂರ್ತಿ ಬೇಸಿಕ್ನ ಹೋಗ್ತಾ ಇದ್ರೆ ಭಾಳ ಸಿಲೆಬಸ್ ಲೇಟಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಪ್ರತಿಯೊಂದು ಕ್ರಿಯೆ ಎಳೆಯುವುದು ತಳ್ಳುವುದು ಎರಡೂ ಆಗಿರುವಂತೆ ಒಟ್ಟುಗೂಡಿಸಬಹುದೇ? ಒಂದು ವಸ್ತುವು ಚಲಿಸಲು ತಳ್ಳಬೇಕೆ ಅಥವಾ ಎಳೆಯಬೇಕೆ ಎಂಬುದನ್ನು ಇದರಿಂದ ನಿರ್ಧರಿಸಲು ಸಾಧ್ಯವೇ? ಸೊ ಇದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಇದನ್ನು ಕೂಡ ಓದಿರಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಇದರಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅದು ಏನಾಗುತ್ತೆ ಅನ್ನೋದು ನೀವು ಇಲ್ಲಿ ಟಿಕ್ ಆಗಬೇಕು. ಇದನ್ನು ನೀವು ಆಮೇಲೆ ನೀವು ಬುಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂದರೆ. ಸೊ ಅದನ್ನು ಒಂದ್ಸತಿ ಆ್ಯಕ್ಟಿವಿಟಿ ಮಾಡಿ, ಅವಾಗ ಇನ್ನೂ ಕ್ಲಾರಿಫೈ ಆಗುತ್ತೆ. ಸೊ ಇಲ್ಲಿ ಥಿಯರಿ ಕ್ಲಾಸ್. ವಿಜ್ಞಾನದಲ್ಲಿ ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ಬಲ ಎನ್ನುತ್ತೇವೆ. ಸೈನ್ಸ್ನಲ್ಲಿ ಏನಂತಾರೆ ಅಂದರೆ ತಳ್ಳೋದು, ಎಳೆಯೋದು ಅಥವಾ ಯಾವುದೇ ಒಂದು ಬಲವನ್ನು ಹಾಕೋದನ್ನು ನಾವು ಬಲ ಅಂತೀವಿ. ಅದರಿಂದ ವಸ್ತುವು ಚಲಿಸುವುದು ಬಲ ಪ್ರಯೋಗದಿಂದ ಎಂದು ನಾವು ಹೇಳ್ಬೋದು. ಬಲ ಪ್ರಯೋಗ ಯಾವಾಗ ಆಗುತ್ತೆ ಎಂಬುದನ್ನು ಕಂಡುಕೊಳ್ಳೋಣ. ಸೊ ಇದು ಪೆಹಲಿ ಅಂತ, ಇದು ನಿಮಗೆ ಒಂದು 2 ಕ್ಯಾರೆಕ್ಟರ್ ಇದೆ, ಬೂಜೋ ಮತ್ತು ಪೆಹಲಿ. ಸೊ ಇದನ್ನು ನೀವು ಈ ಕ್ಯಾರೆಕ್ಟರ್ ಮೂಲಕ ನಮಗಿನ್ನ ಕ್ಲಾರಿಫೈ ಕೊಡ್ತಾ ಹೋಗ್ತಾರೆ. ಅಯಸ್ಕಾಂತ ಅಂದರೆ ಮ್ಯಾಗ್ನೆಟ್ ಕಬ್ಬಿಣದ ತುಂಡನ್ನು ತನ್ನೆಡೆಗೆ ಆಕರ್ಷಿಸುತ್ತೆ ಎಂಬುದನ್ನು ನಾನು 6ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀನಿ ಅಂತ ಹೇಳ್ತಾರೆ ಇವರು. ಆಕರ್ಷಣೆಯು ಒಂದು ಎಳೆತವೆ. 2 ಅಯಸ್ಕಾಂತದ ಸಜಾತಿಯ ದ್ರವಗಳ ನಡುವಿನ ವಿಕರ್ಷಣೆ, ನಿಮಗೆಲ್ಲ ಮ್ಯಾಗ್ನೆಟ್ ಗೊತ್ತಿದೆ. ಸೇಮ್ ಒಂದು ಸೈಡ್ ಇತ್ತಂದರೆ ಅದು ವಿಕರ್ಷಣೆ ಆಗುತ್ತೆ, ತಳ್ಳಲ್ಪಡುತ್ತೆ. ಓಕೆ, ಅದು ಡಿಫ್ರೆಂಟ್ ಇತ್ತಂದರೆ ಮಾತ್ರ ಅಟ್ರಾಕ್ಟ್ ಆಗೋದು. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎನ್ನಬಹುದೇ ವಿಕರ್ಷಣೆ ಅಂತ ಹೇಳ್ಬೋದೆ. ತಳ್ಳುವಿಕೆ ಆಗುತ್ತೆ ಸೇಮ್ ಸೈಡ್ ಇದ್ದರೆ, ಡಿಫ್ರೆಂಟ್ ಸೈಡ್ ಇತ್ತಂದರೆ ಎಳೆಯುವಿಕೆ ಆಗುತ್ತೆ. ಇದನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಪರಸ್ಪರ ಕ್ರಿಯೆಯಿಂದ ಬಲಗಳು. ಸೊ ಒಂದು ಕ್ರಿಯೆಯಿಂದ ಇನ್ನೊಂದು ಬಲಗಳು, ಇದನ್ನು ಡಿಸ್ಕಸ್ ಆಗುತ್ತೆ ಇಲ್ಲಿ. ನಿಂತಿರುವ ಕಾರಿನ ಹಿಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಇಲ್ಲಿ ನೋಡಿ, ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನಲ್ಲ. ಸೊ ಇವನ ಇರುವಿಕೆಯಿಂದ ಕಾರು ಚಲಿಸಬಲ್ಲದೆ. ಓಕೆ, ಈಗ ಆ ವ್ಯಕ್ತಿಯು ಕಾರನ್ನು ತಳ್ಳುತ್ತಾ ಕಾರಿನ ಮೇಲೆ ಬಲ ಪ್ರಯೋಗಿಸುತ್ತಿದ್ದಾನೆ. ಕಾರು ಬಲ ಪ್ರಯೋಗಿಸಿದ ದಿಕ್ಕಿನಲ್ಲಿ ಚಲಿಸಬಹುದು. ಕಾರು ಚಲಿಸಲು ವ್ಯಕ್ತಿಯು ಅದನ್ನು ತಳ್ಳಬೇಕು ಎಂಬುದನ್ನು ಗಮನಿಸಿ. ಕಾರ್ ಕೆಲವು ಸತಿ ಹಾಳಾಗಿರುತ್ತಲ್ವ, ನಾವು ಅದನ್ನು ತಳ್ತೀವಿ. ಅದೇ ರೀತಿ ಇಲ್ಲೊಂದು ಸೀನ್ ಕ್ರಿಯೇಟ್ ಆಗಿದೆ ಅಷ್ಟೇ. ಸೊ ಇದು ಕೂಡ ಯಾರು ಯಾರನ್ನು ತಳ್ಳುತ್ತಿದ್ದಾರೆ, ಇದು ಯಾರನ್ನು ಎಳೆಯುತ್ತಿದ್ದಾರೆ ನೋಡಿ. ನೆಕ್ಸ್ಟ್, ಯಾರನ್ನು ಜಗ್ಗುತ್ತಿದ್ದಾರೆ, ಯಾರು ಜಗ್ತಾ ಇದ್ದಾರೆ? ಇದು ಈ ಕಡೆ ಜಗ್ತಾ ಇದೆ, ಇದು ಈ ಕಡೆ ಜಗ್ತಾ ಇದೆ. ಸೇಮ್ ಇಲ್ಲವೇ, ಇಬ್ಬರು ಸೇಮ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ 2 ಸೈಡು ಇದಾಗ್ತದೆ, ಆ್ಯಂಡ್ ಇಲ್ಲಿ 1 ಸೈಡ್ ಆಗ್ತಾಯಿದೆ. ಈ ರೀತಿ ಈಸಿಯಾಗಿ ಕಲಿಬೋದು. ಸೊ ನಿಮಗೆ ಪರಿಚಯವಿರುವ 3 ಸಂದರ್ಭಗಳನ್ನು ಚಿತ್ರ 8.3 ತೋರಿಸಲಾಗಿದೆ. ಈ ಸಂದರ್ಭದಲ್ಲಿ ಯಾರು ಎಳೆಯುತ್ತಿದ್ದಾರೆ ಮತ್ತು ಯಾರು ತಳ್ಳುತ್ತಿದ್ದಾರೆ ಎಂಬುದನ್ನು ನಿರ್ಧರಿಸಿ. ಚಿತ್ರ 8.3ಯಲ್ಲಿ ಚಿತ್ರ 8.3ಯಲ್ಲಿ ಇಬ್ಬರು ಹುಡುಗಿಯರು ಪರಸ್ಪರ ತಳ್ಳುತ್ತಿರುವಂತೆ ಕಾಣುತ್ತೆ. ಚಿತ್ರ 8.3a ಅಲ್ಲಿ ಇಲ್ಲಿ ತಳ್ಳುತ್ತಿರುವಂತೆ ಕಾಣುತ್ತೆ. ಸೊ ನೆಕ್ಸ್ಟ್, ಹಾಗೆಯೇ ಚಿತ್ರ 8.3b ಅಲ್ಲಿ ಇಬ್ಬರು ಹುಡುಗಿಯರು ಪರಸ್ಪರ ಎಳೆಯುತ್ತಿದ್ದಂತೆ ಕಾಣುತ್ತೆ. ಇಬ್ಬರು ಪರಸ್ಪರ ಎಳಿತಾ ಇದ್ದಾರೆ ಅನ್ನೋ ಕಾಣುತ್ತೆ. ಈ ರೀತಿ 8.3c ಅಲ್ಲಿ ಏನಿದೆ, 2 ಸಂದರ್ಭದಲ್ಲಿ ಪರಸ್ಪರ ಬಲ ಪ್ರಯೋಗಿಸುತ್ತಿರುವಂತೆ ತೋರಿಸಲಾಗಿದೆ. ಹಸು ಮತ್ತು ವ್ಯಕ್ತಿಯು ಸಂದರ್ಭದಲ್ಲೂ ಇದು ನಿಜವೇ ಅನ್ನೋದು ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಬಲ ಪ್ರಯೋಗವಾಗಲು ಕನಿಷ್ಠ 2 ವಸ್ತುಗಳ ಪರಸ್ಪರ ಪ್ರತಿವರ್ತನೆಗೆ ಒಳಪಡಬೇಕು.
ಅಂದರೆ ಅದೆರಡು ಅಂದರೆ ಬಲ ಪ್ರಯೋಗ ಆಗೋದಕ್ಕೆ ಎರಡು ಪರಸ್ಪರ ಪ್ರತಿವರ್ತನೆಗೆ ಒಳಪಡಬೇಕು. ಹಾಗಾದಾಗ ಬಲ ಪ್ರಯೋಗವಾಗುತ್ತದೆ ಎಂಬುದನ್ನು ಈ ಉದಾಹರಣೆಗಳಿಂದ ಊಹಿಸ್ಬೋದು. ಒಂದೇ ನೀವು ಇಲ್ಲಿ ತಳ್ತೀರಾ ಅಂದರೆ ಇಲ್ಲೇನಾದರೂ ಇದ್ದರೆ ಇದುವೇ ನಿಮಗೆ ನೀವು ತಳ್ಳೋದಕ್ಕೆ ಅದು ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಇದು ಮೂವ್ ಆಗುತ್ತೆ. ಸೊ ಇಲ್ಲಿ ಬಲ ಪ್ರಯೋಗ ಆಗಿದೆ ಅಂತ ನಾವು ಡಿಸೈಡ್ ಮಾಡ್ಬೋದು. ಈ ವಸ್ತು ಏನೂ ಆಗ್ತಾನೆ ಇಲ್ಲ, ಮೂಮೆಂಟ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಬಲ ಪ್ರಯೋಗನೇ ಆಗಿಲ್ಲ. ಇದು ಇಲ್ಲಿ ಡಿಸ್ಕಸ್ ಆಗ್ತದೆ. ನೆಕ್ಸ್ಟ್, ಬಲಗಳ ಅನ್ವೇಷಣೆ ಹೇಗಾಯಿತು? ನಾವು ಬಲಗಳ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಲು ಪ್ರಯತ್ನಿಸೋಣ. ಸೊ ಇಲ್ಲಿ ನಿಮಗೆ ಚಟುವಟಿಕೆ ಕೊಟ್ಟಿದ್ದಾರೆ, ನಾವು ಇದನ್ನು ಕೂಡ ಡಿಸ್ಕಸ್ ಮಾಡೋಣ, ಇನ್ನೂ ಕ್ಲಾರಿಫೈ ಆಗುತ್ತೆ. ಸೊ ಜೋರಾಗಿ ತಳ್ಳಿದಾಗ ಮಾತ್ರ ಮುಂದೆ ಚಲಿಸುವ ಒಂದು ಭಾರವಾದ ಟೇಬಲ್ ಅಥವಾ ಪೆಟ್ಟಿಗೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನೀವೇ ಅದನ್ನು ಸಂಪೂರ್ಣವಾಗಿ ತಳ್ಳಲು ಪ್ರಯತ್ನಿಸಿ. ನೀವು ಅದನ್ನು ತಳ್ಳಬಲ್ಲಿರಾ? ಈಗ ಅದೇ ದಿಕ್ಕಿನಲ್ಲಿ ತಳ್ಳಲು ಸ್ನೇಹಿತರ ಸಹಾಯವನ್ನು ಪಡೆದುಕೊಳ್ಳಿ. ಈಗ ಅದನ್ನು ಸುಲಭವಾಗಿ ತಳ್ಳಲು ಸಾಧ್ಯವೇ? ಈ ರೀತಿ ನೀವು ಒಬ್ಬರೇ ತಳ್ಳೋದಕ್ಕಾಗುತ್ತಾ ಅಥವಾ ಇನ್ನೊಬ್ಬ ಸ್ನೇಹಿತ ಇದ್ದಾಗ ಈಸಿಯಾಗಿ ತಳ್ಳೋಕೆ? ಅಂದರೆ ಎರಡು ಬಲ ಪ್ರಯೋಗ ಆಗಿದೆ ಇಲ್ಲಿ. ಓಕೆ, ಇದನ್ನು ಇಲ್ಲಿ ಡಿಸ್ಕಸ್ ಆಗ್ತಾಯಿದೆ. ಓಕೆ, ಏಕೆಂದು ನೀವು ವಿವರಿಸುವಿರಾ? ಅಂದರೆ ಇಲ್ಲಿ ಎರಡು ಫೋರ್ಸ್ ಆಗ್ತಾ ಇದೆ, ಸೊ ಈಸಿಯಾಗಿ ಇದು ಮೂವ್ಮೆಂಟ್ ಆಗುತ್ತೆ. ಇದಕ್ಕಿಂತ ಈ ಟೇಬಲ್ಗಿಂತ ಇಬ್ಬರು ಮನುಷ್ಯರ ಏನು ಬಲ ಇದೆ ಜಾಸ್ತಿ ಇದೆ. ಸೊ ಆದರೆ ನಿಮ್ಮ ಸ್ನೇಹಿತನಿಗೆ ವಿರುದ್ಧ ದಿಕ್ಕಿನಿಂದ ತಳ್ಳಲು ತಿಳಿಸಿ. ಚಲಿಸುವುದೇ ವಸ್ತು ಚಲಿಸುತ್ತಾ? ಚಾನ್ಸ್ ಇಲ್ಲ. ಚಲಿಸ್ಬೋದು ಯಾವಾಗ? ಇವನ್ ಬಲ ಕಡಿಮೆ ಇದ್ದು ಇವನ್ ಬಲ ಜಾಸ್ತಿ ಇತ್ತಂದರೆ ಈ ಸೈಡಿಗೆ ಹೋಗುತ್ತೆ. ಇಫ್ ಇನ್ ಕೇಸ್ ಇವನ್ ಬಲ ಇಲ್ಲ, ಇವನ್ ಬಲ ಇತ್ತು ಅಂದರೆ ಈ ಸೈಡಿಗೆ ಹೋಗುತ್ತೆ. ಸೊ ಇದೇ ಇಲ್ಲಿ ಡಿಸ್ಕಸ್ ಆಗ್ತದೆ. ಅದು ಚಲಿಸುವ ದಿಕ್ಕನ್ನು ಗುರುತು ಮಾಡಿಕೊಳ್ಳಿ. ನಮ್ಮಲ್ಲಿ ಯಾರು ಅಧಿಕ ಬಲ ಪ್ರಯೋಗಿಸುತ್ತಿದ್ದೇವೆ ಎಂಬುದನ್ನು ಊಹಿಸಬಲ್ಲಿರ. ಓಕೆ, ಡನ್. ನೀವು ಎಂದಾದರೂ ಹಗ್ಗ ಜಗ್ಗಾಟ ಪಂದ್ಯವನ್ನು ನೋಡಿರುವಿರಾ? ಖಂಡಿತ ನೋಡಿರ್ತೀವಲ್ವ ನಾವೆಲ್ಲ. ಸೊ ಆ ಆಟದಲ್ಲಿ ಎರಡು ತಂಡದವರು ಹಗ್ಗವನ್ನು ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತಾರೆ. ಪ್ರತಿ ತಂಡದ ಸದಸ್ಯರು ಹಗ್ಗವನ್ನು ತಮ್ಮ ದಿಕ್ಕಿನಲ್ಲಿ ಎಳೆಯಲು ಪ್ರಯತ್ನಿಸ್ತಾರೆ. ಕೆಲವು ಸಮಯ ಹಗ್ಗ ಜಗ್ಗುವುದೇ ಇಲ್ಲ. ಇಲ್ಲಿ ತೋರಿಸ್ತಾ ಇದ್ದಾರಲ್ಲ, ಇಬ್ಬರು ಎರಡು ಸೈಡಿಂದನೂ ಎಳಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಎರಡು ಸೈಡಿಂದನೂ ಎಳಿತಾ ಇದ್ದಾರೆ. ಸೊ ಜಗ್ಗುವುದೇ ಇಲ್ಲ. ಇದು ಚಿತ್ರ 8.3ಯಲ್ಲಿ ತೋರಿಸಿರುವ ಸಂದರ್ಭದಂತೆ ಇದೆಯೇ? ಜೋರಾಗಿ ಹಗ್ಗವನ್ನು ಎಳೆದ ತಂಡ, ಅದನ್ನು ಹೆಚ್ಚು ಬಲ ಪ್ರಯೋಗಿಸಿದ ತಂಡ ಅಂತಿಮವಾಗಿ ಗೆಲ್ಲುತ್ತೆ. ಇದು ನಮಗೆ ಗೊತ್ತಿದೆ ಅಲ್ವಾ? ಸೊ ಈ ಉದಾಹರಣೆಗಳು ಬಲದ ಸ್ವಭಾವದ ಬಗ್ಗೆ ಏನನ್ನು ಸೂಚಿಸುತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗುತ್ತೆ. ಇವಾಗ ಒಂದು ವಸ್ತು ಇದೆ, ನಾವು ಮೇಲ್ಗಡೆ ಟೇಬಲ್ ತಳ್ಳೋದು ನೋಡಿದ್ವಿ, ಈ ಕಡೆಯಿಂದ ತಳ್ತಾ ಇದ್ದಾರೆ ಅಂದರೆ ಇಲ್ಲಿ ಬಲ ಪ್ರಯೋಗಿಸಿದಾಗ ಬಲ ಒಟ್ಟಾಗುತ್ತದೆ. ನೀವು ಮತ್ತು ನಿಮ್ಮ ಸ್ನೇಹಿತ ಚಟುವಟಿಕೆ 8.2 ಇಲ್ಲಿದೆ ನೋಡಿ, 8.2 ಇದನ್ನು ಇಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಟೇಬಲ್ದು. ಓಕೆ, ಭಾರವಾದ ಪೆಟ್ಟಿಗೆಯನ್ನು ಒಂದೇ ದಿಕ್ಕಿನಲ್ಲಿ ತಳ್ಳಿದ ಸಂದರ್ಭದಲ್ಲಿ ಏನಾಯಿತು ನೆನಪಿಸ್ಕೊಳ್ಳಿ. ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಯಾವುದು? ಫಲಿತ ಬಲ ಎರಡೂ ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತೆ. ನೀವಿಬ್ಬರು ಭಾರವಾದ ಪೆಟ್ಟಿಗೆನ ವಿರುದ್ಧ ದಿಕ್ಕಿನಲ್ಲಿ ತಳ್ಳಿದಾಗ ಏನನ್ನು ಗಮನಿಸಿದ್ರಿ? ಯಾವ ಕಡೆ ಜಾಸ್ತಿ ಬಲ ಇದೆಯೋ ಆ ಕಡೆ ಮೂವ್ ಆಯಿತು ಅನ್ನೋದು ನಾವು ಗಮನಿಸಿದ್ವಿ. ಹಗ್ಗ ಜಗ್ಗಾಟದಲ್ಲಿ ಎರಡು ತಂಡಗಳು ಸಮನಾಗಿ ಜಗ್ಗಿದಾಗ ಹಗ್ಗ ಯಾವುದೇ ದಿಕ್ಕಿನಲ್ಲಿ ಚಲಿಸುವುದಿಲ್ಲ ಎಂಬುದನ್ನು ನೆನಪಿಸ್ಕೊಳ್ಳಿ. ಹಾಗಾಗಿ ಯಾವುದೇ ಒಂದು ಬಲ ಮತ್ತೊಂದು ಬಲಕ್ಕಿಂತ ಅಧಿಕವಿರುತ್ತದೆ ಅಥವಾ ಕಡಿಮೆ ಇರುತ್ತದೆ ಅಥವಾ ಪರಸ್ಪರ ಸಮವಿರುತ್ತೆ ಎಂಬುದನ್ನು ನಾವು ತಿಳಿಯುತ್ತೇವೆ. ಬಲದ ಸಾಮರ್ಥ್ಯವನ್ನು ಸಾಮಾನ್ಯವಾಗಿ ಪರಿಣಾಮಗಳಲ್ಲಿ ವ್ಯಕ್ತಪಡಿಸ್ತೇವೆ, ಅಲ್ಲದೆ ಬಲ ಯಾವ ದಿಕ್ಕಿನಲ್ಲಿ ವರ್ತಿಸುತ್ತಿದೆ ಎಂಬುದನ್ನು ಸೂಚಿಸುತ್ತೇವೆ. ಪ್ರಯೋಗಿಸಲ್ಪಟ್ಟ ಬಲದ ದಿಕ್ಕು ಪರಿಮಾಣ ಬದಲಾದರೆ ಅದರ ಪರಿಣಾಮವೂ ಸಹ ಬದಲಾಗುತ್ತೆ. ಯಾವುದೇ ಫೋರ್ಸ್ನಲ್ಲಿ ಡಿಫ್ರೆನ್ಸ್ ಆಯ್ತಂದರೆ ಅದರದ್ದು ಏನಿದೆ ಔಟ್ಪುಟ್ ಅದು ಕೂಡ ಚೇಂಜ್ ಆಗುತ್ತೆ. ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲಗಳು ಸಮವಾದರೆ ಅವುಗಳ ಮೇಲೆ ವರ್ತಿಸುತ್ತಿರುವ ಫಲಿತ ಬಲ 0 ಆಗಿರುತ್ತದೆ ಎಂದು ಅರ್ಥವೇ? ಇದರ ಅರ್ಥ ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸುವ ಬಲಗಳು ಸಮನಾಗಿದ್ರೆ, ಇಲ್ಲೊಂದು ಟೇಬಲ್ ಇದೆ, ನೀವು ಇಲ್ಲಿ ಡ್ರಾಯಿಂಗ್ ನೋಡಿ,
ಅಂದರೆ ನಾನು ಬಿಡಿಸ್ತಿರೋ ಚಿತ್ರ ನೋಡಿ. ಸೊ ಈ ಕಡೆಯಿಂದನೂ ಬಲ ಪ್ರಯೋಗಿಸ್ತಿದ್ದಾರೆ, ಈ ಕಡೆಯಿಂದನೂ ಬಲ ಪ್ರಯೋಗಿಸ್ತಿದ್ದಾರೆ. ಎರಡೂ ಬಲಗಳೇನಿದೆ ಸಮವಾದರೆ ಅವುಗಳ ಮೇಲೆ ವರ್ತಿಸ್ತಿರುವ ಫಲಿತ ಬಲ ಏನಿದೆ ಇದು 0 ಆಗಿದೆ. ಸೇಮ್ ಫೋರ್ಸ್ ಇದೆ, ಇಲ್ಲೂ ಸೇಮ್ ಫೋರ್ಸ್ ಇದೆ, ಇದು ಎಲ್ಲೂ ಮೂವ್ಮೆಂಟ್ ಆಗ್ತಿಲ್ಲ ಅಂದರೆ 0 ಅಲ್ವಾ? ಓಕೆ. ಸಾಮಾನ್ಯವಾಗಿ ಒಂದು ವಸ್ತುವಿನ ಮೇಲೆ ಒಂದಕ್ಕಿಂತ ಹೆಚ್ಚಿನ ಬಲಗಳು ವರ್ತಿಸುತ್ತಿರಬಹುದು. ಆದಾಗ್ಯೂ ವಸ್ತುವಿನ ಮೇಲಾಗುವ ಪರಿಣಾಮವು ಪ್ರಯೋಗಿಸಿದ ಒಟ್ಟು